ತಮ್ಮ. ಆಗಲಿ ಅಣ್ಣ, ಬೇಗನೆ ಹೋಗಿ ಬೇಗನೆ ಬರುತ್ತೆ. ಆಗಲಿ, ಹೋಗಿ ಬಾರಪ್ಪ ತಮ್ಮ, ಹೋಗಿ ಬಾ. ಈಶಾ ಮಹಿಮಾ ಪುರುಷ ಜಯ ಜಗದೀಶ, ಮಹಿಮಾ ಪುರುಷ ಜಯ ಜಗದೀಶ. ಜಗದೀಶ ಮಹಿಮಾ ಪುರುಷ ಜಯ ಜಗದೀಶ. ಅಕ್ಕ, ಏನು ಮಾಡ್ತೀರಮ್ಮ ಮನೆಯಲ್ಲಿ? ಏನೂ ಇಲ್ಲಮ್ಮ, ಮನೆಯಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಕೂತಿರ್ಬೇಕು. ಆಗ್ಲಿ ಅಕ್ಕ, ನೀನು ಇಚ್ಚಿದಂತೆ ದೇವರ ಸೇವಾ ಮಾಡುತ್ತಾ ಮನೆಯಲ್ಲಿ ಕುಂಡ್ರಮ್ಮ. ಆ ಗುರು ಸನಾರ ಸಿದ್ಧ ಬೀರೇಶ ಇವರಿಗೆ ಇರುವವರೆಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ಲಕ್ಕ. ಆಗಲಿ ತಂಗಿ. ಹೇ ದೇವ, ಹೇ ದೇವ, ಗುರು ಸನ್ನಾರಿ ಸಿದ್ಧವಿ, ನಮ್ಮ ಪತಿರಾಯರು ಕಾಮಜನ್ನಿಗಳನ್ನು ಕಾಯಲು ಅಡವಿಗೆ ಹೋಗಿ ಇವತ್ತಿಗೆ 3 ತಿಂಗಳು ಗತಿಸಿದವು. ಅದು ಅಲ್ಲದೆ ಸಣ್ಣ ಕಂದ ಮಗಳಾದ ಜಕ್ಕಪ್ಪ ಮಾಳಪ್ಪ ಅವರು ಹೋಗಿದ್ದಾರೆ. ಅವರಿಗೂ ಹಾಗೂ ನಮ್ಮ ಪತಿರಾಯರಿಗೂ ಅಡವಿಯಲ್ಲಿ ಯಾವ ಸಂಕಟವಾಗಲಾರದಂತೆ ಕಾಪಾಡುವ ಭಾರವು ನಿನ್ನನ್ನೇ ಕೂಡಿದೆ ದೇವ, ನಿನ್ನನ್ನೇ ಕೂಡಿದೆ. ಅಕ್ಕ, ಏನು ಚಿಂತೆ ಮಾಡ್ತಿರಮ್ಮ ಮನೆಯಲ್ಲಿ ನೀನು? ನಮ್ಮ ಪತಿರಾಯರು ಕಾಮಜನ್ನಿಗಳನ್ನು ಕಾಯಲು ಅಡವಿಗೆ ಹೋಗಿ ಇವತ್ತಿಗೆ 3 ತಿಂಗಳು ಗತಿಸಿದವು. ಹೌದು ಅಕ್ಕ. ಅದು ಅಲ್ಲದೆ ಸಣ್ಣ ಕಂದ ಮಗಳಾದ ಜಕ್ಕಪ್ಪ ಮಾಳಪ್ಪ ಅವರು ಹೋಗಿದ್ದಾರೆ. ಹೌದಕ್ಕ. ಅದೇ ಸ್ವಲ್ಪ ಹಳಹಳಿಯಾಗಿದೆಯಮ್ಮ. ಅಕ್ಕ, ನಿನ್ನ ಚಿಂತೆ ಎಲ್ಲಿವರೆಗೆ ಅಕ್ಕ? ಈ ಮನೆ ಸಂಸಾರ ಇರುವವರೆಗೆ ನಾನು ನೀನು ಚಿಂತೆ ಮಾಡೋದು ಬೇಡ ನೋಡಕ್ಕ. ಆ ಗುರು ಸೋನಾರ್ ಸಿದ್ಧ ಬೀರೇಶ ಇರುವವರೆಗೆ ನಾನು ನೀನು ಕೂಡಿಕೊಂಡು ಚಿಂತೆ ಮಾಡೋದು ಬೇಡಕ್ಕ. ಅವರ ಆಶೀರ್ವಾದ ಅವರ ಮೇಲೆ ಇರುವವರೆಗೆ ಚಿಂತೆ ಮಾಡೋದು ಬೇಡ. ಹೌದಮ್ಮ, ನೀನು ಹೇಳುವ ಮಾತು ಸತ್ಯವಾಗಿದೆ. ನಾನು ನೀನು ಮಾಡುವ ಚಿಂತೆ ಮನೆಯವರೆಗೆ, ನನ್ನ ನಿನ್ನ ಸಂಸಾರವೆಂಬ ಸಾಗರವನ್ನು ಈಜಿ ಪಾರಾಗುವ ತನಕ ಚಿಂತೆಯನ್ನು ಮಾಡುವವನು ಆ ಗುರು ಸನ್ನಾರಿ ಸಿದ್ಧವೈರಿಯಲ್ಲವೇ? ಹೌದಕ್ಕ. ಅಂದ ಮೇಲೆ ಚಿಂತಿಸುವುದೇಕೆ? ಬೇಡಕ್ಕ. ಎಲ್ಲ ಚಿಂತೆಯನ್ನು ಬಿಟ್ಟು ಈ ಮನೆಯಲ್ಲಿ ನಾವು ಆನಂದಮಯವಾಗಿ ಸಂಸಾರವನ್ನು ಸಾಗಿಸೋಣ. ಆಗ್ಲಕ್ಕ. ಹಾಗಾದ್ರೆ ಆ ಶಿವನ ಮೇಲೆ ಪದವನ್ನು ಹಾಡೋಣ ಬಾ ಅಕ್ಕ. ಆನಂದ ಅತ್ತಿಗೆಮ್ಮ, ಅತ್ತಿಗೆಮ್ಮ. ಏನಪ್ಪ ಮೈದನ, ಈಗ ಬಂದೇನಪ್ಪ? ಚಿಕ್ಕ ಮಕ್ಕಳಾದ ಜಕ್ಕಪ್ಪ ಮಾಳಪ್ಪ ಹೇಗಿದ್ದರು ಮೈದನ? ಅತ್ತಿಗೆಮ್ಮ, ಅವರ ಚಿಂತೆಯನ್ನು ಮಾಡಬೇಡ್ರಮ್ಮ. ಅವರಿಗಾಗಿ ಒಂದು ಹುಲ್ಲು ಜೋಪಡಿಯನ್ನು ಹಾಕಿ ಕೊಟ್ಟಿರ್ತೀವಿ. ಕಾಮಜನಿಗೆ ಹಾಲವನ್ನು ಕುಡಿದು ಬಿಲ್ಲಬಾಣ ಆಡುತ್ತಾ ಅವರು ಆನಂದವಾಗಿರುತ್ತಾರೆ. ಅವರ ಚಿಂತೆಯನ್ನು ಮಾಡಬೇಡ್ರಮ್ಮ. ಒಳ್ಳೆಯದು. ಆ ಗುರು ಸೊನ್ನಾರಿ ಸಿದ್ಧವೈರಿ ನಿಮ್ಮನ್ನು ಕಾಪಾಡಲಿ. ನಡೆಯಿರಿ, ಅಡಿಗೆ ಸಿದ್ಧವಾಗಿರುವುದು. ಬುತ್ತಿ ಕಟ್ಟಿ ಕೊಡುತ್ತೇವೆ, ಬೇಗನೆ ತೆಗೆದುಕೊಂಡು ಅಡಿಗೆ ಹೋಗುವಂತೆ ನಡೆಯಿರಿ ಒಳಗೆ. ಅತ್ತಿಗೆಮ್ಮ, ಒಂದು ಮಾತು. ಅದಾವ ಮಾತು? ಅತ್ತಿಗೆಮ್ಮ, ನನಗೆ ಮಂಡಿ ಮಾಸ್ಯವಂತ ನನಗೆ ಹೇಳಿ ಬಂದಿದ್ದೇನೆ. ಅದಕ್ಕಾಗಿ ನೀರವನ್ನು ಕಾಸಿಕೊಡಮ್ಮ, ಎರೆದುಕೊಂಡು ಬುತ್ತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಅತ್ತಿಗೆಮ್ಮ. ಅದು ಹೋಗ್ಲಿ ಬಿಡಿ, ಈ ಕೊಳಲುಗಳನ್ನೇಕೆ ತೆಗೆದುಕೊಂಡು ಬಂದಿರುವಿರಿ? ಅಡವಿಯಲ್ಲಿರುವ ನಿಮ್ಮ ಅಣ್ಣನ ಕೈಯಲ್ಲಿ ಕೊಟ್ಟ ಬರಬಾರ್ದಿತ್ತೇನು? ಹೌದು, ಮರ್ತ ಹಾಗೆ ತೆಗೆದುಕೊಂಡು ಬಂದಿದ್ದೇನೆ. ಅರ್ಧ ಹಾದಿಗೆ ಬಂದು
ನೆನಪಿಗೆ ಬತ್ತು ತಿರುಗೇನು ಹೋಗುವುದೈತೆ ಹಾಗೆ ತೆಗೆದುಕೊಂಡು ಬಂದಿದ್ದೇನೆ. ಕೊಳಲುಗಳನ್ನು ಬೇಗನೆ ಅಡವಿಗೆ ಒಯ್ಯಬೇಕು. ಬೇಗನೆ ಎರೆದುಕೊಂಡು ಊಟವನ್ನು ಮಾಡಿ ಬುತ್ತಿಯನ್ನು ತೆಗೆದುಕೊಂಡು ಅಡವಿಗೆ ಹೋಗುವಂತೆ ನಡೆಯಿರಿ ಒಳಗೆ. ಇಂದಿನ ದಿನ ಮಾಜು ದಿನ, ಇಂದಿನ ದಿನ ಮಾಜು ದಿನ, ಆನಂದ 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 ಲೋತಮ್ಮ, ಒಂದು ತಿಂಗಳಾಗ್ತಿತ್ತು ಬ್ಯಾಟ್ರಿನ ಸಿಗೋಲ್ಲ ಹೋತಮ್ಮ. ಹೌದು ಅಣ್ಣ, ಅವು ಬ್ಯಾಟಿ ಯಾಕೆ ಸಿಗೋಲು? ಸುಮ್ಮ ಬಂದ್ರೆ ಹೊರಲಾರ್ದಟ್ಟು ಬ್ಯಾಟಿ ಒಯ್ ಮಕ್ಕಳು ನಾವು ಕಳ್ಳ ಕೌಟಿಗೆ ಬ್ಯಾಡ್ರು. ನಮಗೆ ಯಾಕೆ ಬ್ಯಾಟ್ ಸಿಗೋಲು ಏನ? ಏನು ಹೇಳಿ ಹೋತಮ್ಮ, ನಂದು ಆಟ ಸಾಗಲ್ಲ. ನಂದು ಅಟ್ಟ ಲೋತಮ್ಮ, ನಮ್ಮ 700 ಬ್ಯಾಡರ್ ಏನದಾರಲ್ಲ ಅವರಿಗೆ ಆಟ ಸಾಗೋದು ಹೋತಮ್ಮ. ಹೌದು ಅಣ್ಣ, ನನಗೊಂದು ಮಾತಾ ಸಂಶಯ ಬರ್ಲಕತ್ತದ ನೋಡ್ಲಿ ಏನ? ಅದ್ಯಾವ ಮಾತು ಹೋತಮ್ಮ? ನೋಡಪ್ಪ, ನಮ್ಮ ಎಲ್ಲ ಬ್ಯಾಡ್ರ ಮನಿ ದೇವರು ಮರುಗವ ತಾಯಿ. ಆ ಮರುಗವ ತಾಯಿ ನಮ್ಮೆಲ್ಲ ಹಿರಿಯರು ಕೂಡಿಕೊಂಡು 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿದ್ರ ತೋಯೇನ? ಏನ್ ಮಾಡ್ತಿರು ಹೋತಮ್ಮ? ನೋಡಪ್ಪ, ಆ ದೇವರಿಗೆ 3 ವರ್ಷಕ್ಕೊಮ್ಮೆ 368 ಗಬ್ಬುದು ಕುರಿ ಕಡಿತಿದ್ರ ತೋಯೇನ? ಬರಬರಿತಮ್ಮ, ನೀನು ಮಾತು ನೆಂಪ್ತನು. ನಾನು ಹುಟ್ಟಿ 40 ವರ್ಷ, ನೀನು ಹುಟ್ಟಿ 30 ವರ್ಷ. ನಾವು ಯಾರು ಜಾತ್ರೆ ಮಾಡಿ ಖಾತ್ರಿ ಮಾಡೇ ಇಲ್ಲ. ಮಾಡ್ತೀವಿ ಅಂತ ಹೇಳಿ ಬೇಡ್ಕೊಂಡು ಬ್ಯಾಂಟ್ ಹೋಗು ನಡೀತಮ್ಮ. ಹೌದು ಅಣ್ಣ, ಇವತ್ತು ನಮ್ಮ ಮನಿ ದೇವರಿಗೆ ಬ್ಯಾಟಿಯನ್ನು ಮಾಡಿ ಸಂಗಮನಾಥನ ಮುರಿಗೆ ಹೋಗಬೇಕು. ಆಗಲ್ಲ ನಡೀತಮ್ಮ. ಆ ತುಕಾಪುರನ ಮರ್ದನ ಮಾಡಿ ಅವನ ಹತ್ತಿರುವ 700 ಆಕಳಗಳನ್ನು ಹೊಡೆದುಕೊಂಡು ಕಳ್ಳ ಕೌಟಿಗೆ ಬರಬೇಕು. ಏಕೆಂದರೆ ಸೂರ್ಯದ ತಮ್ಮ ಸೋಮರಾಯ ಮನೆಯಲ್ಲಿರುತ್ತಾನೆ, ಅವರ ಅಣ್ಣ ತುಕಾಪುರಾಯ ಒಬ್ಬನೇ ಇರುತ್ತಾನೆ. ಇನ್ನು ಮೇಲೆ ಸಂಗಮನಾಥನ ಹಳ್ಳಕ್ಕೆ ಹೋಗು ನಡೆಯುವಂತವನು. ಆಗಲ್ಲ ನಡೀತಮ್ಮ. ಬಾಳ ದಿನವೂ ಆಯ್ತು ನಮಗ ಬೇಗ ಸಿಗಲಿಲ್ಲ, ಬಾಳ ದಿನವೂ ಆಯ್ತು ನಮಗ ಬೇಗ ಸಿಗಲಿಲ್ಲ, ಸಿಗಬಲ ಸಿಕ್ಕರೆ ಏನೇನದಿ ಕೊಂದೇ ಬಿಡುವೆವು, ನಾವು ತಿಂದೇ ಬಿಡುವೆವು, ಏನೇ ಆಗಲಿ ಬಂದೆವ ನಾವು ಜೋಡಿಲಿಬ್ಬರು, ನಾವು ಜೋಡಿಲಿಬ್ಬರು, ನಾವು ನನ್ನ 700 ಕಿಲ್ಲರ್ಗಳು ಇಂದು ಈ ಸಂಗಮನಾಥನ ಮರಿಯಲ್ಲಿ ನೀರವನ್ನು ಕುಡಿದು ಈ ಕಂಚಿನ ಆಲದ ಮರಿಕೆ ಎಷ್ಟು ಸುಖವಾಗಿ ಮಣಗಿದವಲ್ಲ. ಆಗಲಿ ನಾನು ಎಲ್ಲಿ ಕೈಕಾಲು ಮಜ್ಜುರನ್ನು ಮಾಡಿ ಬತ್ತಿ ಬಿಚ್ಚಿ ಊಟವನ್ನು ಮಾಡಬೇಕು. ಓಂ ನಮಃ ಶಿವಾಯ. ಇದೇನು ಕಹಿ ಕಾಲ ಮಚ್ಚಲ ಮಾಡಿ ಬಾಯಲ್ಲಿ ಹಾಕಿದ ನೀರು ಮಗರು ಹೊತ್ತಿದವಲ್ಲ. ಅಯ್ಯೋ ಶಿವ ಶಿವ, ಗುರುನಾಥ, ಗುರು ಸ್ವನ್ನಾರಿ ಸಿದ್ಧ ವೀರೇಶ, ನಾನೇನು ತಪ್ಪು ಮಾಡಿದ್ದೀನಿ ತಂದೆ. ಆಗಲಿ ಬಂದದ ಬರಲಿ, ಆ ಗುರುವಿನ ದಯವನ್ನು ನನ್ನ ಮೇಲೆ ಇರಲಿ. ಇದು ನನ್ನ ಮನಸ್ಸಿಗೆ ಹಚ್ಚಿಕೊಳ್ಳೋದು ಬೇಡ. ಇನ್ನು ಮೇಲೆ ನಾನು ಬುತ್ತಿ ಬೆಚ್ಚ ಊಟವನ್ನು ಮಾಡಬೇಕು. ಅಂದರೆ ನನ್ನ ಮನಸ್ಸ ಶಾಂತಿ ಆಗುವುದು. ಓಂ ನಮಃ ಶಿವಾಯ. ಅಯ್ಯೋ ಗುರು ಸ್ವನ್ನಾರಿ ಸಿದ್ಧ ವೀರೇಶ, ಇದೇನು ಮಾಡಿ ಬಿಷ್ಟಪ್ಪ ತಂದೆ, ಇದನ್ನೇನು ಮಾಡಿ ಬಿಷ್ಟಿ. ಕೈ ಕಾಲ ಮಚ್ಚಲ ಮಾಡಿ ಬಾಯಲ್ಲಿ ಹಾಕಿದ ನೀರು ಮಗರು ಹೊತ್ತಿದು. ಅದು ಅಲ್ಲದೆ ಬುತ್ತಿ ಬೆಚ್ಚಿ ಬಾಯಲ್ಲಿ ಹಾಕಿದ ಅಣ್ಣನ ಕೈ ಎತ್ತಿತ್ತಲ್ಲ ತಂದೆ, ಅಣ್ಣನ ಕೈ ಎತ್ತಿತು. ಗುರುನಾಥ, ಗುರು ಸ್ವನ್ನಾರಿ ಸಿದ್ಧ ವೀರೇಶ, ನಾನೇನು ತಪ್ಪು ಮಾಡಿದ್ದೀನಿ ತಂದೆ? ಯಾವ ಕೆಟ್ಟ ಅಪರಾಧ ಕೆಲಸಗಳು ಮಾಡಿ ತಿಳಿಸುತ್ತಿದ್ದನಪ್ಪ ಭಗವಂತ. ಆಗಲಿ ಬಂದಿದ ಬರಲಿ, ಆ ಗುರುವಿನ ದಯವನ್ನು ನನ್ನ ಮೇಲೆ ಇರಲಿ. ಇದನ್ನೇನು ಮನಸ್ಸಿಗೆ ಹಚ್ಚಿಕೊಳ್ಳೋದು ಬೇಡ. ಇನ್ನು ಮೇಲೆ ನಾನು ಈ ಬೆಚ್ಚದ ಬುತ್ತನ್ನು ಕಟ್ಟಿ ಮಣ್ಣೊಳಗೆ ಮಾರಿ ಮಾಡಿ ಬಿಡುತ್ತೇನೆ.
ಇದೇ ಮುಳ್ಳ ಮುಚ್ಚಿದ ಮರಿಕೆ, ಇದೇ ಮುಳ್ಳ ಮುಚ್ಚಿದ ಮರಿಕೆ ಕಂಬಳಿಗತ್ತಿನ ಹೋಸಿ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಅಂದರೆ ನನ್ನ ಮನಸ್ಸ ಶಾಂತಿಯಾಗುವುದು. ಓಂ ನಮಃ ಶಿವಾಯ. ಎಲ್ಲೋವೇನ ವಿರೋತ್ತಮ, ಇದೇ ಸಂಗಮನಾಥನದ ಅಲ್ಲ, ಇದೇ ಮುಳ್ಳ ಮುಚ್ಚಿದ ಮರಕ್ಕೆ ಕಂಬಳಿ ಗದ್ದಿಗೆಯನ್ನು ಹಾಸಿ ತೂಕಪ್ರಾಯ ಒಬ್ಬನೇ ಒಣಗಿರುತ್ತಾನೆ. ಇನ್ನು ಮೇಲೆ ಇವನ 700 ಆಕಳಗಳನ್ನು ಹೊಡೆದುಕೊಂಡು ಹೋಗಬೇಕು. ಆಗಲೇ ಹೊಡಿತಮ್ಮ, ಹಾಗಾದ್ರೆ ಅವ್ನು ನಡೆಯುವಂತವನ. ಆಗಲೇ ನಡೀತಮ್ಮ. ಹಾ, ಯಾರು? ಅಯ್ಯೋ ಶಿವ ಶಿವ, ಮೋಸವಾಯ್ತು. ಇದೇನು ಹಿಂಡ ಬ್ಯಾಡರು. ನಾನು ಒಬ್ಬನೇ ಹೇಗೆ ಮಾಡಲಿ ತಂದೆ? ಎದ್ದ ಸೊಕ್ಕದ ಕೊಳಲು ದೊಕ್ಕದ ಕೊಳಲು. ಆಹಾ, ತಮ್ಮ ಸೋಮರಾಯಣ ಸಂಗಡ ಉಳಿದವಲ್ಲ, ಸೋಮರಾಯಣ ಸಂಗಡ ಉಳಿದು ಹೇಗೆ ಮಾಡಲಿ ತಂದೆ? ಹೇಗೆ ಮಾಡಲಿ ತಂದೆ? ಹೇಗೆ ಮಾಡ್ಲಿ ಅಂದ್ರೆ ಏನು ಮಗನು? ನಮ್ಮ ಪಿಲ್ಲಿನ ಬಾಗ್ ಪ್ರಾಣ ಕೊಡ್ಬೇಕು ನೀನು. ಎಲ್ಲೋ ತುಕಾಪ್ರಾಯ, ನಿನ್ನನ್ನು ಹೊಡೆದು ನಿನ್ನ 700 ಆಕಳಗಳನ್ನು ಹೊಡೆದುಕೊಂಡು ಹೋಗಬೇಕೆಂದು ನಾವು ಬಂದಿದ್ದೀವಿ. ಆದರೆ ಹೀಗೆ ಮಾತನಾಡ್ತೀವಿ, ಇವನು ಮಾತೇನು ಕೇಳ್ತೀವಿ? ಏನ ನಡಿ ಹೊಡೆದುಕೊಂಡು ಹೋಗುನು. ಏ ತಮ್ಮ, ಅದ್ರ ಜೋಡಿ ಏನು ಮಾತಾಡ್ತಿ? ಈ ಕಿಲ್ಲಾರ ಹಿಂಡಗಳನ್ನು ಹೊಡ್ಕೊಂಡು ಹೋಗೋಣ ನಡಿ ಅಂತ ನಾವು. ಆಗಲ್ಲ ನಡೀತಮ್ಮ. ಏನೋ ಕಪಟ ಜಾತಿಯಲ್ಲಿ ಹುಟ್ಟಿದ ಕೊಂಡಿಗಳೇ, ಕಳುವ ಮಾಡಿ ಹೊಟ್ಟೆ ಒರೆವ ಸಾಕ್ಷಕ್ಕಿಂತ ಕೂಲಿ ಮಾಡಿ ತಿನ್ನಬೇಕು, ಕೂಲಿ ಮಾಡಿ ತಿನ್ನಬೇಕು. ಇನ್ನೊಬ್ಬರ ಗಳಿಸಿದ ಆಸ್ತಿಯನ್ನು ಕಸದ ತಿನ್ನುವಂತವ್ರು ನೀವು. ಇದು ಒಂದು ದಿವಸ ಕಟ್ಟೆಟ್ಟದ ಬುದ್ಧಿ ತಿಳಿರಿ. ಮುಂದೆ ನೀವು ಒಂದು ದಿವಸ ಕಗ್ಗಚ್ಚಿನಲ್ಲಿ ಕಾಳಿಗೆಚ್ಚಿಗೆ ಬಿದ್ದು ಚಟಪಟನೆ ಒದ್ದಾಡಿ ಸತ್ತು ಹೋಗುದು. ಇದು ಒಂದು ಮಾತು ಆ ಗುರು ಸೊನ್ನಾರಿ ಸಿದ್ಧನ ಪಾದ ಸಾಕ್ಷಿಗಳು ನಿಮಗೆ. ಮುಂದೆ ನೀವು ಅನ್ನ ತಿಂದವರ ಮನಿ ಬಾಗಿಲುವ ಕೈನಾಗಿರಿನ ತೀರಿಸಬೇಕು ಎತ್ತರ. ನಿನ್ನ ಸತ್ಯಾಪ್ರ ಅಂತ ನಮಗೇನು ಮಾಡುದು? ಅಲ್ಲಲೇ ಮಗನ, ನಿನ್ನ ಕೊಂದ್ರೆ ನಾವು ನಾಯಾಗಿ ಹುಡ್ತೀವಿ ಅಂತ ಹೇಳ್ತಿಲ್ಲ ಮಗನ. ಮುಂದೆ ನಾವು ದೇವರಾದಿವಿ ಅಂದ್ರೆ ಏನ್ ಮಾಡ್ತಿಲಿ? ಆಗ ಮಗ ನಮ್ ಕಾಲ್ ಬೀಳ್ತಾ ಅಂತ ಮಾವು. ನಡೆ, ಇವನ್ ಮಾತೇನು ಕೇಳ್ತೀವಿ? ಹೊಡೆದುಕೊಂಡು ಹೋಗುನು. ಆಗಲ್ಲ ಹೊಡಿತಮ್ಮ. ಏನೋ ದೊಡ್ಡ ಬ್ಯಾಡರ ಏನು ಹಾಗೆ ಅವನು ನನ್ನ ಕಿಲ್ಲರ್ಗಳು ಒಯ್ಯಬೇಡರಿ. ಮತ್ತೆ ಹೇಗೆ ಇದು? ನನ್ನ ಕೂಡ ಎದ್ದವ ನೋಡಿ ನನ್ನ ಕಿಲ್ಲರ್ಗಳು ಗೆದ್ದವಯ್ಯರಿ. ಆಗಲೇ ಇದ್ದಕ್ಕೆ ಸಿದ್ಧಾಗಿರು. ನಿಲ್ಲರಿ. ನಿಲ್ಲು. ಉಷಿಗೆ ಓದೋಲ ತಂದೆ, ಉಷಿಗೆ ನಾವು ಸತ್ಯವಂತರು, ಪಂಚಧರ್ಮರು. ಈ ದುಷ್ಟ ಬೇಡರ ಕೈಯಲ್ಲಿ ನನ್ನ ಪ್ರಾಣವನ್ನು ಕೊಡುವುದು ಬೇಡ. ನಂದು ಶಿವನ ವರದಿಂದ ಒಂದೇ ಒಂದು ಬಾಣ ಉಳಿದಿರ್ತದೆ. ಇದೇ ಬಾಣಲಿಂದ ಎದೆಯಲ್ಲಿ ಚೊಚ್ಚಿಕೊಂಡು ನಾನೇ ಪ್ರಾಣವನ್ನು ಕೊಟ್ಟು ಬಿಡುತ್ತೇನೆ. ಜೈ ಸೋಣ್ಣ ಸಿದ್ಧನಿಗೆ. ಎಲ್ಲೋ ಹೇಳಿ ತುಕಾಪ್ರಾಯ, ನಿನ್ನನ್ನು ಹೊಡೆದು ನಿನ್ನ ಕಿಲ್ಲಾರು ಹಿಂಡುಗಳನ್ನು ಒಯ್ಯಬೇಕೆಂದು ನಾವು ಬಂದಿದ್ದೀವಿ. ಆದರೆ ನಿನ್ನ ಬಾಣದಿಂದ ನೀನೇ ಪ್ರಾಣ ಕೊಟ್ಟಿಯಾ ಪುತ್ರ ಹೇಳಿ. ಅಣ್ಣ, ಈ ಕಿಲಾರಿಗಳನ್ನು ಹೊಡೆದುಕೊಂಡು ಹೋಗು, ನಡೆಯುವಂತವನಾಗು. ಆಗಲ್ಲ ನಡೀತಮ್ಮ. ಹ ಹ ಆರನು ಮಾಡುವರು ಆರಿಂದಲೇ ನಿಹುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಕಟ್ಟಪ್ಪ ಗುರು ಸ್ವನ್ನಾರ ಸಿದ್ಧ ಬೀರೇಶ ಎಂದು ನನ್ನ ಮೇಲೆ ಕಣ್ಣ ಮುಚ್ಚಿಕೊಂಡು ಸಾಹಿತ್ಯನಪ್ಪ. 5 ವರ್ಷದ ಹಸುಳೆ ಬನವೆತ್ತು ತಪವೆತ್ತು. ಅಯ್ಯೋ 5 ವರ್ಷದ ಹಸುಳೆ ಬನವೆತ್ತು ತಪವೆತ್ತು.
ಸಂಕಟಪ್ಪ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ. ಅಯ್ಯೋ ಶಿವ ಶಿವ, ಅಯ್ಯೋ ಗುರು ಸುಣ್ಣಾರಿಸಿದ್ದ ಪೀರೇಶ, ಎಂದು ನನ್ನ ಮೇಲೆ ಕಣ್ಣ ಮುಚ್ಚಿ ಕುಳಿತೇನಪ್ಪ ತಂದೆ, ಕಣ್ಣ ಮುಚ್ಚಿ ಕುಳಿತೇನು. ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ, ಸಾಯಿತನಪ್ಪ ಸಾಯಿತು. ಸತಿಯಳಿ ಇನ್ನು ನನ್ನ ಪಾಲಿಗೆ ಸತಿಯಳು ಅಲ್ಲ. ತಮ್ಮ ಸೋಮರಾಯ, ನಿನ್ನನ್ನು ಬಿಟ್ಟು ಹೋರಾಟ ನಡೆದನಪ್ಪ, ಹೋರಾಟ ನಡೆದನೆ. ತಮ್ಮ ಸೋಮರಾಯ, ಹಾಡಿನ ಮನೆಯಾಗೆ ಜೋಡಾಗಿದ್ವಪ್ಪ, ಅಣ್ಣ ತಮ್ಮರು ಜೋಡಾಗಿದ್ದು. ಎಂದು ಆ ಕಳ್ಳ ಕವಟಿ 700 ಬ್ಯಾಡರ ಬಂದ ನಮ್ಮ ಅಣ್ಣ ತಮ್ಮರನ್ನು ಅಗಲಿಸಿ ಬಿಟ್ಟರಪ್ಪ, ಅಗಲಿಸಿ ಬಿಟ್ಟರು. ತಮ್ಮ ಸೋಮರಾಯ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ, ಸಾಯುತ್ತಪ್ಪ ಸಾಯುತ್ತ. ಜಕರಾಯ ಮಳೇಶ್ಯ, ಎಲ್ಲಿರುವರೆ ಬೇಗ ಬಣ್ಣಿರಪ್ಪ, ಬೇಗ ಬಣ್ಣಿರಿ. ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ ಮಕ್ಕಳೇ, ಸಾಯುತ್ತನಪ್ಪ ಸಾಯುತ್ತ. ನೀವು ಇನ್ನು ಸಣ್ಣವರಪ್ಪ, ಸಣ್ಣವರು. ಕಾಮಜನಿಗೆ ಹಾಲು ಬಡ ಕುಡಿದು ಬೆಲ್ಲ ಬಾಣ ಆಡುತ್ತೆ ಒಲ್ಲ ಜೋಪಡಲಿರುವರು ಕಂದ, ಒಲ್ಲ ಜೋಪಡಲಿರುವರು ಕಂದ. ಜಕರಾಯ ಮಳೇಶ್ಯ, ಆ ಹೊಟ್ಟೆಯಲ್ಲಿ ಸಂಕಟ, ಸಾಯುತ್ತೇನೆ. ಅಯ್ಯೋ ಶಿವ ಶಿವ. ಕಂದ ಜಕ್ಕಪ್ಪ ಮಳೇಶ್ಯ, ಎಲ್ಲಿರೋರು ಬೇಗ ಬಣ್ಣಿರಪ್ಪ, ಸಾಯುತ್ತನಪ್ಪ ಮಕ್ಕಳೇ, ಸಾಯುತ್ತನು. ಕಂದ ಜಕ್ಕಪ್ಪ ಮಳೇಶ್ಯ. ಅಪ್ಪ, ಕಾರಣವೇ? ಏನು ಹೇಳಲಪ್ಪ ಮಕ್ಕಳೇ, ಏನು ಹೇಳಲಿ? ಆ ಕಳ್ಳ ಕವಟಿ 700 ಬೇಡರ ಬಂದು ನಮ್ಮ 700 ಕಿಲ್ಲರೆಲ್ಲ ಕಸದ ಬೈದರಪ್ಪ, 700 ಕಿಲ್ಲರೆಲ್ಲ ಕಸದ. ಅಷ್ಟೇ ಅಲ್ಲದೆ ನನ್ನನ್ನು ಕೊಲ್ಲಲು ಬಂದರು ಕಂದ, ಕೊಲ್ಲಲು ಬಂದರು. ಆ ದೊಡ್ಡ ಬೇಡರ ಕೈಯಲ್ಲಿ ನನ್ನ ಪ್ರಾಣವನ್ನು ಕೊಡುವುದು ಬೇಡ ಅಂತ ಹೇಳಿ ನಂದು ಶಿವನ ವರದಿಂದ ಒಂದೇ ಒಂದು ಬಾಣ ಉಳಿದಿತ್ತು. ಅದೇ ಬಾಣಲಿಂದ, ಅದೇ ಬಾಣಲಿಂದಿನ ಮೇಲೆ ಚೊಚ್ಚಿಕೊಂಡು ಬಿಟ್ಟಿದೆ ಕಂದ, ಚೊಚ್ಚಿಕೊಂಡು ಬಿಟ್ಟಿನಪ್ಪ. ಅಪ್ಪ, ಎಂತ ಅನ್ಯಾಯ ಕೆಲಸ ಮಾಡಿದ ನನ್ನಪ್ಪ, ಎಂತ ಅನ್ಯಾಯ ಕೆಲಸ ಮಾಡಿ. ಅಪ್ಪ, ಯಾರವರು? ಕಳ್ಳ ಕವಟಿಗೆ ಬ್ಯಾಡು, ಸ್ವಲ್ಪ ಶಾಂತನಾಗಪ್ಪ, ಶಾಂತನಾಗು. ನಾವು ಈಗಿಂದ ಈಗಲೇ ಹೋಗಿ ಆ ಕಳ್ಳ ಕವಟಿಗೆ 700 ಬ್ಯಾಡರ ತಂದು ನಿನ್ನ ಪಾದಾಡಿಯಲ್ಲಿ ತಂದವರು ರುಂಡವನ್ನು ಚಂಡಾಡಿ ಬಿಡುತ್ತೇವಪ್ಪ, ಚಂಡಾಡಿ ಬಿಡುತ್ತೇವೆ. ಅಲ್ಲಿಗೆ ಹೋಗಿ ಬರುವ ತನಿಖೆ ನಾನು ಉಳಿಯಲಾರೆ ಮಕ್ಕಳೇ, ನಾನು ಉಳಿಯಲಾರೆಪ್ಪ. ಅಪ್ಪ, ಕಂದ ಜಕರಾಯ ಮಳೇಶ್ಯ, ಸಮಾಧಾನವನ್ನು ತಾಳಿಕೊಳ್ಳಪ್ಪ, ಸಮಾಧಾನ. ಇನ್ನೆಲ್ಲಿ ಶಾಂತಿಯಪ್ಪ ಮಕ್ಕಳೇ. ಅಪ್ಪ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ, ಸಾಯುತ್ತದಪ್ಪ ಸಾಯುತ್ತದಪ್ಪ. ಅಪ್ಪ ಮಳೇಶ್ಯ,
ಸ್ವಲ್ಪ ಶಾಂತನಾಗಪ್ಪ. ನೀನೇ ಈಗ ಮಾತನಾಡಿದರೆ ಕಂದ ನಮಗೆ ಕಾಮಜನಿಗೆ ಹಾಲವನ್ನು ಯಾರು ಕುಡಿಸವರು ತಂದೆ? ಯಾರು? ಕಂದ ಹಾಗೆಲ್ಲ ಮಾತುಗಳು ನಾಡಬಾರದು, ಹೃದಯ ಗಟ್ಟಿ ಮಾಡಿಕೊಳ್ಳಬೇಕು. ಕಂದ ಚಕರಾಯ, ಅಪ್ಪ ನೀವು ಹೋಗಿ ಬರುವ ತನಿಖೆ ನಾನು ಉಳಿಯಲಾರೆ ಮಕ್ಕಳೇ, ನಾನು ಉಳಿಯಲಾರಪ್ಪ. ಕಂದ ಚಕರಾಯ, ಅಪ್ಪ ನಂದೊಂದು ಮಾತು ನಡೆಸಿಕೊಡ್ಬೇಕಂದ. ಅಪ್ಪ ಅದು ಯಾವ ಮಾತು? ಅದು ಯಾವ ಮಾತು ತಿಳಿಸಿಕೊಡಪ್ಪ ನನ್ನ ಹಡದಪ್ಪ. ಕಂದ ಚಕರಾಯ, ಅಪ್ಪ ನೀನು ಹೇಗೆ ದಿಗಲಿ ಹೋಗಿ ಆ ಕಳ್ಳ ಕವಟಿಗೆ 700 ಬೇಡನ್ನು ತಂದು ಅವರ ರೋಂಡವನ್ನು ಕಡದು 10 ಗಟ್ಟಿಯನ್ನು ಕಟ್ಟಬೇಕು. ಅಪ್ಪ ಇದು ಅಲ್ಲದೆ ಮಕ್ಕಳೇ, ಅವರ ಚಂಡವನ್ನು ಕಡದು ಚಕ್ಕರ ಗಟ್ಟಿಯನ್ನು ಕಟ್ಟಬೇಕು. ಅವರ ದಡವನ್ನು ಕಡದು ಧರ್ಮದ ಕಟ್ಟಿಯನ್ನು ಕಟ್ಟಬೇಕು. ಅಪ್ಪ ಅದೇ ರಗುತ್ತಗೋಲು ನುಡಿ ಹೇಳಬೇಕು. ಇಷ್ಟು ನೀನು ಮಾಡಿದರೆ ನಾನು ಸಂತೋಷದಿಂದ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ ಮಗನೇ, ಪ್ರಾಣವನ್ನು ಬಿಡುತ್ತೇನೆ. ಅಪ್ಪ ನೀವು ಈರು ಸೂರರು, ನೀವು ನಿಮಗಾಗದ ಕೆಲಸ ನಿಮ್ಮ ಮಕ್ಕಳದು ನಮಗೆ ಹಂಗೆ ಸಾಧ್ಯವಾದಿತ್ತಪ್ಪ. ನಿನ್ನ ಹೋಗಲೆಕ್ಕಲಿ ಕಂದ ಚಕರಾಯ, ಅಪ್ಪ ಅಪ್ಪ ಹೇಗೆ ಮನೆಗೆ ಹೋಗಿ ನಿನ್ನ ತೋಹೆ ಚೆಕ್ಕಪ್ಪನನ್ನು ಕರೆದುಕೊಂಡು ಬಾ ಹೋಗು. ಹಾಗಲೇ ತಂದೆ, ನಾನು ಬೇಗನೆ ಹೋಗಿ ನನ್ನ ತಾಯಿ ಚಿಕ್ಕಪ್ಪನನ್ನು ಕರೆದುಕೊಂಡು ಬರ್ತೇನೆಪ್ಪ. ಆಗಲಿ ಕಂದ, ಹೋಗಿ ಬಾರಪ್ಪ, ಹೋಗಿ ಬಾ. ಹಾಗಲೇ ತಂದೆ, ಹೋಗಿ ಬರುತ್ತೇನೆ. ಅಯ್ಯೋ ಶಿವ ಶಿವ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತದೆ, ಸಾಹಿತ್ಯನಪ್ಪ ಮಕ್ಕಳೇ, ಸಾಹಿತ್ಯ. ಅಪ್ಪ ನನಗೇನು ಹೇಳತಿ ಹೇಳಪ್ಪ, ನನ್ನ ಹಡಿದಪ್ಪ. ನನ್ನಿಂದ ಏನಾಗುವುದಾಗುವುದಿದ್ದರೆ ಬೇಗನೆ ತಿಳಿಸಿಕೊಡಪ್ಪ ನನ್ನಪ್ಪ. ಕಂದ ಮಾಳೇಶ್ಯ, ಅಪ್ಪ ಇಂದು ನಾನು ಓ ಚಂದ್ರ ಪದಮದ ಗೊತ್ತಿಗೆ ಬೊತ್ತಿ ಬಿಚ್ಚು ಊಟ ಮಾಡಲಿಕ್ಕೆ ಹೋದರೆ ಏನಾಯಿತು ತಂದೆ, ಏನಾಯಿತು? ಬಾಯಲ್ಲಿ ಹಾಕಿದ ಹಣ್ಣನ್ನು ಕೈ ಹಿತ್ತಿತ್ತು ಕಂದ. ಹಾಗೆ ನನಗೆ ಸಂಶಯ ಬಂದಿತ್ತು. ಮಗು ಮಾಳೇಶ್ಯ, ಅಪ್ಪ ಮಹಾಲಿಂಗರಾಯ, ತಂದೆ ನಂದೊಂದು ಮಾತು ನಡೆಸಿಕೊಡ್ಬೇಕಂದ. ಅದ್ಯಾವ ಮಾತು ಹೇಳಪ್ಪ, ನನ್ನ ಹಡಿದಪ್ಪ. ಕಂದ ಮಾಳೇಶ್ಯ, ನನ್ನ ಮಾತವನ್ನು ನಡೆಸಿಕೊಡುತ್ತಂತೆ ಹೇಳಿ ವಚನವನ್ನು ಕೊಡಪ್ಪ ಕಂದ, ವಚನವನ್ನು ಕೊಡು. ನಿನ್ನ ಮಾತು ತೆಗೆದುಕೊಳ್ಳತ್ತಲಗಪ್ಪ, ವಚನ ಆಯ್ತು ಮಗನೇ. ನಿನ್ನ ಮಾತು ನಿನ್ನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನಪ್ಪ, ನಡೆಸಿಕೊಡುತ್ತೇನೆ. ಆಯ್ತಪ್ಪ, ನನಗೇನೇ ಬರಲಿ, ಮಾಳೇಶ್ಯ. ನನಗೇನೇ ಬರಲಿ, ನನ್ನ ಪ್ರಾಣ ಹೋಗಲಿ, ನಿನ್ನ ಆಜ್ಞೆಯನ್ನು ಮಿಕ್ಕಿ ನಡೆಯುವುದಿಲ್ಲ. ಇದು ನಿನ್ನ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ ತಂದೆ, ಪಾದ ಸಾಕ್ಷಿಯಾಗಿ. ಆಯ್ತಪ್ಪ ಮಗು ಮಾಳೇಶ್ಯ. ಕಂದ ಸ್ವಲ್ಪ ಸಮಾಧಾನ ತಾಳಿಕೊಳ್ಳ. ವಚನ ಕೊಟ್ರ ಮೇಲೆ ಜೋಕ್ಯಪ್ಪ ಕಂದ, ಜೋಕಿ. ಕಂದ ಮಾಳೇಶ್ಯ, ಅಪ್ಪ ಮಹಾಲಿಂಗರಾಯ, ಏನು ಹೇಗಿದೆ ಹೋಗಿ ಆ ಕಳ್ಳ ಕಮಿಟಿಗೆ 700 ಬ್ಯಾಡನ್ನು ತಂದು ಅವರ ರೋಂಡವನ್ನು ಕಡದು 10 ಗಟ್ಟಿಯನ್ನು ಕಟ್ಟಬೇಕು. ತಂದೆ ಕಂದ ಮಾಳೇಶ್ಯ, ಮಹಾಲಿಂಗರಾಯ, ಅಪ್ಪ ಅವರ ಚಂಡವನ್ನು ಕಡದು ಚಕ್ಕರ ಗಟ್ಟಿಯನ್ನು ಕಟ್ಟಬೇಕು. ಅದೇ ರಗತ್ತಗೋಲನ್ನು ನುಡಿ ಹೇಳಬೇಕು. ಇಷ್ಟು ನೀನು ಮಾಡಿದರೆ ಅಪ್ಪ ನಾನು ಸಂತೋಷದಿಂದ ಪ್ರಾಣವನ್ನು ಬಿಡುತ್ತೇನೆ ಮಗನೇ, ಪ್ರಾಣವನ್ನು ಬಿಡುತ್ತೇನೆ. ನಿನ್ನ ಮಾತಿನಂತೆ ಕಳ್ಳ ಕೌಟಿಗೆ ಬ್ಯಾಡ್ರನ್ನು ತಂದು ರುಂಡವನ್ನು ಚಂಡಾಡಿ ಬಿಡುತ್ತೇನೆ ತಂದೆ, ಚಂಡಾಡಿ ಬಿಡುತ್ತೇನೆ. ಸ್ವಲ್ಪ ಶಾಂತನಾಗಪ್ಪ, ಶಾಂತನಾಗು. ಇನ್ನೆಲ್ಲಿ ಶಾಂತಿಯಪ್ಪ ಮಕ್ಕಳೇ, ಇನ್ನೆಲ್ಲಿ ಶಾಂತಿ. ಕಂದ ಮಾಳೇಶ್ಯ, ಅಪ್ಪ ನಿನ್ನ ಅಣ್ಣ ಚಕ್ರ ಇನ್ನೂ ಬರಲ್ಲಪ್ಪ. ಇನ್ನು ಬರಲೇ ಇಲ್ಲಪ್ಪ, ಇನ್ನು ಬರಲೇ ಇಲ್ಲ. ಆಯ್ತು, ಅವರ ಮುಖವನ್ನು ನೋಡಿ ನಾನು ಪ್ರಾಣ ಬಿಡಬೇಕೆಂಬ ಆಸೆ ಇತ್ತಪ್ಪ, ಪ್ರಾಣ ಬಿಡಬೇಕಂತ. ಸ್ವಲ್ಪ ಶಾಂತನಾಗಪ್ಪ, ಶಾಂತನಾಗು. ಕಂದ ಮಾಳೇಶ್ಯ ಜಕರಾಯ, ಅಪ್ಪ ಓಹೋ, ಇಂಥ ಸೂರ ಚಂದ್ರಂತ ಮಕ್ಕಳನ್ನು ಹೊಡೆದು ನಾನೇ ಭಾಗ್ಯವಂತ. ಕಂದ ಮಾಳೇಶ್ಯ, ಅಪ್ಪ ಮಹಾಲಿಂಗರಾಯ, ನಿನಗೆ ಸಾಲ ಸತ್ತಿಗೆ ನೆರಳಾಗಲಿ, ತಂದೆ ಹೊಟ್ಟಿ ಓನಗಲಿ, ನೆಲ್ಲಕ್ಕೆ ಬೋನಗಲಿ, ನಿನ್ನ ಪಲ್ಲಕ್ಕೆ ಜಗತ್ತಿಗೆ ಪದಗಲಪ್ಪ ಕಂದ.
ಕಂದ ಮಾಳೇಶ್ಯ ಅಪ್ಪ ಮಹಾಲಿಂಗರಾಯ, ನಿನ್ನ ಹೆಸರು ಈ ಸೂರ್ಯಚಂದ್ರಾಮಿರುತ್ತನಿಕೆ ಮಾಯಕ್ವಾರ ಮಾಳಪ್ಪ ಎಂಬ ಹೆಸರು ಈ ಜಗಕ್ಕೆ ಜೀವನ ಹೊಡೆದು ಬಿಡಪ್ಪ ಕಂದ. ಇಷ್ಟೇ ನನ್ನ ಆಶೆ ಮಗನೇ ಮಾಳಿಂಗರಾಯ. ಕಂದ ಮಾಳೇಶ್ಯ, ನಮ್ಮನ್ನು ಬಿಟ್ಟು ಹೋಗಬೇಡ ತಂದೆ, ಕಂದ, ಹೋಗಬೇಡ. ಹಾಗೆಲ್ಲ ಮಾತನಾಡಬಾರದು ಕಂದ. ಕಂದ ಮಾಳಿಂಗರಾಯ, ಗುರು ಲಿಂಗ ಜಂಗಮರ ಪಾದಗಳು ಮರೆಯದಿರು ಎಚ್ಚರ. ತಂದೆ ನಿನ್ನ ಗುರು ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಿಬಿಡಪ್ಪ. ಇಷ್ಟೇ ನನ್ನ ಆಶೆ ಕಂದ. ಆಯ್ತು ತಂದೆ. ಕಂದ ಮಾಳೇಶ್ಯ, ಸಹವಿಲ್ಲದ ಮಣಿಯಿಲ್ಲ, ನೋವು ಇಲ್ಲದ ಜೀವಿಲ್ಲಪ್ಪ, ಜೀವಿಲ್ಲ. ಕಟ್ಟಿಗೆ ಮುರಿದು ಒಲಿಯಾಗ ಹೋಗಿ ಸುಟ್ಟ ಬೂದಿಯಾಗೈತಿ. ಆ ಬೂದಿ ಹಣ್ಣಿಗೆ ಹಚ್ಕೊಂಡ್ರೆ ನಾ ತೀರ್ಸ್ತೀನಿ ಅನ್ನೋದು ಬಿಟ್ಟು ಮತ್ತೆ ಕಟ್ಟಿಗೆನೇ ಬೀಡಿದ್ರೆ ಯಾರು ಕೊಡ್ತಾರೋ ಕಂದ. ಅಪ್ಪ ಜೀವಕ್ಕೂ ದೇಹಕ್ಕೂ ಎಷ್ಟೋ ಗೆಳತ್ಯಾನಿತ್ತು. ಈ ಜೀವ ಈ ದೇಹ ಬಿಟ್ಟು ಹೋಗುತ್ತೆ ಏನತ್ತಂದ್ರ ಬಿಟ್ಟು ಹೋಗಬೇಡುವ ಮಾರಾಯ ಅಂತ ಪದೇ ಪದೇ ಬೇಡಿಕೊಳ್ಳುತ್ತಿತ್ತು. ಹಾಗಾಯ್ತು ಜನ್ಮ. ಸುಳ್ಳನ್ನು ನಂಬಿದರೂ ಸತ್ಯವಾಗುವುದಿಲ್ಲ. ಚಿಂತೆ ಬಿಡು, ಶಾಂತವಾಗಿರು. ಕೆಲಸ ಮುಗಿದ ಮೇಲೆ ನೀನು ಇರುವುದಿಲ್ಲ, ನಾನು ಇರುವುದಿಲ್ಲ ಕಂದ. ಅಪ್ಪ ಕಂದ ಮಾಳೇಶ್ಯ, ಯಾರು ಏನು ಮಾಡುವರು, ಯಾರಿಂದಲೇ ಏನಿರುವುದು? ಅಪ್ಪ ಇದು ನನ್ನ ಪೂರ್ವ ಜನ್ಮದ ಕರ್ಮ. ಇದು ಬೆನ್ನು ಬಿಡುವುದು ಕಂದ, ಇದು ಬೆನ್ನು ಬಿಡುವುದು ಕಂದ ಮಾಳೇಶ್ಯ. ನಮಗಿನ್ಯಾರ ಆಸರು ತಂದೆ, ಯಾರ ಆಸರು? ಕಂದ ಮಾಳೇಶ್ಯ, ಎನ್ನ ಮೇಲೆ ನಾನು ಕೈಲಾಸಿಗೆ ಕೈಯನ್ನು ಚಾಚಿದ್ದೀನಿ, ಭೂಮಿಗೆ ದಡವ ಚಾಚಿದೆ. ನನ್ನ ಆಶೆಯನ್ನು ಬಿಟ್ಟು ಬಿಡು ಕಂದ. ಅಪ್ಪ ಕಂದ ಮಾಳಿಂಗರಾಯ, ತಂದೆ ಇದು ಒಂದು ಬಹಾನು ನನ್ನ ಎದೆಯಲ್ಲಿ ನೆಟ್ಟಿರುತ್ತದೆ. ಇದನ್ನೊಂದು ನಿನ್ನ ಕೈಲಿಂದ ಕೇಳಪ್ಪ. ಅಪ್ಪ ಇಷ್ಟೇ ನನ್ನ ಆಶೆ ಮಗನೇ. ಅಪ್ಪ ಕಂದ ಅಪ್ಪ ಕಂದ ಅಪ್ಪ ಕಂದ. ಇನ್ನ ಮೇಲೆ ಕಾಮಜನಿಗೆ ಹಾಲವನ್ನು ಯಾರು ಕುಡಿಸವರಪ್ಪ? ಅಪ್ಪ ಎಂದು ಯಾರಿಗೆ ಕೂಗಿ ಕರೆಯುವನಪ್ಪ? ಕೂಗಿ ಕರೆಯಬೇಕು. ನಮ್ಮ ಎರಡು ಮಕ್ಕಳನ್ನು ಪರದೇಶಿಯಾಗಿ ಹೊರಟು ಹೋದಿರ್ತದೆ, ಪರದೇಶಿ ಮಾಡಿ ಹೊರಟು ಹೋದಿ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಹೊತ್ತು ಮುಳುಗಿಸಿದೇನಪ್ಪ ಗುರು ಸುಧಾರಿಸಿದ್ದ ಬೈ. ನಮ್ಮ ತಂದೆಯವರು ಅಂತ ಅನ್ಯಾಯ ಏನು ಮಾಡಿದರು ತಂದೆ, ಏನು ಮಾಡಿದರು? ಸುಧಾರಿಸಿದ್ದ ಬೈ. ನಮ್ಮ ಮೇಲೆ ಕರುಣೆ ಬರಲಿಲ್ಲಪ್ಪ, ಕರುಣೆ ಬರಲಿಲ್ಲ. ನಮ್ಮನ್ನು ಬಿಟ್ಟು ಹೊರಟು ಹೋದೇನಪ್ಪ, ಹೊರಟು ಹೋದನು. ಅಯ್ಯೋ ಸ್ವಾಮಿ, ದುಷ್ಟರು ನಿಮಗೆ ಅನ್ಯಾಯ ಮಾಡಿಬಿಟ್ಟರೆ ದೇವ. 2 ಮಕ್ಕಳನ್ನು ಪರದೇಶಿಯನ್ನಾಗಿ ಮಾಡಿದೆಯಾ ವಿಧಿಯೇ? ಹೇ ದೇವ, ಹೇ ದೇವ, ಹರಿಯ ಕುಂಕುಮ ಅಳುಕಿತೆ, ಮಾಂಗಲ್ಯ ಸೂತ್ರವು ಇಳಿಯಿತೆ ದೇವ. ಮಾಳೇಶ, ನಿನ್ನ ತಂದೆಯನ್ನು ಕಳೆದುಕೊಂಡು ಪರದೇಶಿಯಾದಿಯ ಕಂದ, ಪರದೇಶಿಯ. ಮಾಡಿದೆಯಾ ತಂದೆ?
ಕರೆಯುವರು ಕಂದ ಕರೆಯುವರು. ಅಣ್ಣ, ನನ್ನನ್ನು ಬಿಟ್ಟು ಆಗಲಿ ಹೋದೇನಪ್ಪ, ಆಗಲಿ ಹೋದೇನು. ಆ ಚಾಡವನ ಗುಡ್ಡದ ಮೇಲೆ ವರವನ್ನು ಬೇಡಿ ಆ ಕಾಮಜನಿಯನ್ನು ಹೊಡೆದುಕೊಂಡು ಬರುವ ಸಮಯದಲ್ಲಿ ಆ ಕಾಮಜನಿಯಿಂದ ಸುಖವಿಲ್ಲಂತ ಗುರು ಹೇಳಿದ ಮಾತು ಸತ್ಯವಾಯಿತು ಅಣ್ಣ, ಸತ್ಯವಾಯಿತು. ಶಾಂತರಾಗರಪ್ಪ, ಶಾಂತರಾಗರಿ. ಅಮ್ಮ ಹೇಳಮ್ಮ, ಶಾಂತಳಾಗು. ಅಮ್ಮ, ಬಾಳಿನಲ್ಲಿ ಎಷ್ಟೋ ತೊಂದರೆಗಳು ಬರುತ್ತವಮ್ಮ, ಬರುತ್ತವೆ. ಅವುಗಳಿಗೆ ಅಂಜದೆ ಹಿಗ್ಗದೆ ಕುಗ್ಗದೆ ಇರುವುದು ಈ ಮಾನವನ ಧರ್ಮ ತಾಯಿ, ಧರ್ಮ. ಈ ನಾಟಕದ ಮುಕ್ತಾಯಕ್ಕೆ ಎಲ್ಲರೂ ಬಣ್ಣವನ್ನು ತೊಳೆದುಕೊಂಡು ತಮ್ಮ ತಮ್ಮ ಮನೆಗೆ ಹೋಗುವರು. ಅದೇ ಪ್ರಕಾರ ಈ ಪ್ರಪಂಚ ಎಂಬ ನಾಟಕದ ಮುಕ್ತಾಯಕ್ಕೆ ನಾವೆಲ್ಲರೂ ಅಗಲತಕ್ಕ ಸಮಯ ಬಂದಾಗ ನೀನು ಅಳುವುದು ತರವಲ್ಲಮ್ಮ ತಾಯಿ, ತರವಲ್ಲ. ನಾವು ಚಿಕ್ಕವರು, ನಮ್ಮನ್ನು ಹಡಿದ ತಾಯಿ ನೀನು. ನೀನು ನಮಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಈ ರೀತಿ ನೀನೇ ಅಳುತ್ತಾ ಕುಳಿತರೆ ನಮಗ್ಯಾರಮ್ಮ ಬುದ್ಧಿ ಹೇಳುವರು? ಹೃದಯ ಗಟ್ಟಿ ಮಾಡಿಕೊಳ್ಳಮ್ಮ, ಗಟ್ಟಿ ಮಾಡಿಕೊಳ್ಳು. ಮಾಳೇಶ, ನೀನು ನನ್ನ ಮಕ್ಕಳಲ್ಲಪ್ಪ, ನೀವು ನಿಜವಾದ ಮಹಾತ್ಮರು. ನಿಮ್ಮನ್ನು ಪಡೆದು ನಾನೇ ಭಾಗ್ಯಶಾಲಿ ಅಪ್ಪ, ನಾನೇ ಭಾಗ್ಯಶಾಲಿ. ಮಗು ಮಾಳೇಶ, ಅಮ್ಮ